ಕರ್ಕೊಳ್ತೀವಿ. ಆದರೆ ನಿಜವಾಗಿಯೂ ಪತ್ರಿಕಾ ಧರ್ಮವನ್ನು ಅರ್ಥ ಮಾಡ್ಕೊಂಡಂಥವ್ರು ದುಡ್ಡಿಗಾಗಿ ಮಾಡುವಂಥವರಲ್ಲ, ಬದುಕಿಗಾಗಿ ದುಡ್ಡಿಗಾಗಿ ಬದುಕಲ್ಲ. ಆ ನೆಲೆಯಲ್ಲಿ ಬಂದಂಥ ನಿಜದ ಪತ್ರಕರ್ತರು. ಇನ್ನೊಂದು ಕಡೆಗೆ ಅದರಲ್ಲೂ ಮುಖ್ಯವಾಗಿ 4 ಮೀಡಿಯಾಗಳ ಬಗ್ಗೆ ಮಾತಾಡಿದ್ವಿ. ಗೋಧಿ ಮೀಡಿಯಾಗಳ ಬಗ್ಗೆ ಕೇವಲ ಅರ್ಧ ಸತ್ಯಗಳನ್ನು ಹೇಳುವಂಥದ್ದು, ದುಡ್ಡಿದ್ದವರ ಪರವಾಗಿ ವಾದ ಮಾಡುವಂಥದ್ದು, ಅದನ್ನು ನಾವಲ್ಲಿ ಹೆಚ್ಚು ಕಾಣ್ತಾ ಇದ್ದೀವಿ. ಈ ಯಾರ ಆರೋಪ ಮಾಡಿದಾರೋ ಈ 6 ಜನ, ಈ ಆರೋಪ ಮಾಡಿದವ್ರನ್ನ ಆರೋಪಿ ಮಾಡುವಂಥದ್ದು, ಸಾಕ್ಷಿದಾರರನ್ನೇ ಅಪರಾಧಿಗಳನ್ನಾಗಿ ಮಾಡುವಂಥ ಕೆಲಸವನ್ನು ನೀವು 4 ಮೀಡಿಯಾಗಳು. ಜೊತೆಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೊಡ್ಡವರಿಗೆ ಸಂಬಂಧಿಸಿದ ರಾಜಕೀಯ ಪಕ್ಷಗಳು, ಈ ರಾಜಕೀಯ ಪಕ್ಷಗಳಂತೂ ಕೇವಲ ಓಟ್ಗಾಗಿ ಮಾಡುವಂಥ ರಾಜಕಾರಣ ಇವತ್ತಾಗಿ ಹೋಗ್ಬಿಟ್ಟ. ಇದು ನೋವಿನ ಸಂಗತಿ. ಯಾವ ರಾಜಕಾರಣ ಜನಸಾಮಾನ್ಯರ ನೋವುಗಳಿಗೆ ನಲಿವುಗಳಿಗೆ ಸ್ಪಂದಿಸಿ ಅವರ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕಾಗಿತ್ತು, ಅಂಥ ಒಂದು ರಾಜಕಾರಣ ಇವತ್ತು ಕೇವಲ ಧರ್ಮ, ಅದು ಧರ್ಮನೂ ಅಲ್ಲ, ಧರ್ಮದ ಹೆಸರಲ್ಲಿ ನಡೀತಿರುವಂಥ ಒಂದು ನಾಟಕ, ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ತಮ್ಮ ವೋಟ್ ಬ್ಯಾಂಕ್ ರಕ್ಷಣೆ ಮಾಡ್ಕೊಳ್ಳುವಂಥ ಈ ರಾಜಕಾರಣಿಗಳಿಂದ ಜೊತೆಗೆ ಒಂದಿಷ್ಟು